ತಾಲೂಕಿನ ಯಾವುದೇ ಭೂ ಹಗರಣಕ್ಕೆ ನಾವು ಅವಕಾಶ ನೀಡೋದಿಲ್ಲ. ಎಲ್ಲ ದಾಖಲೆಗಳನ್ನು ಸರ್ಕಾರಿ ಗೋಮಾಳ ಇರ್ಬೋದು, ಕೆರೆ ಇರ್ಬೋದು, ಮುನ್ನುತೋಪುಗಳು ಎಲ್ಲ ಒಂದು ಸ್ಕ್ಯಾನಿಂಗ್ ಆಗಿ ಅದು ಭದ್ರವಾಗಿ ಇದೆ. ಕಂದಾಯ ಮಂತ್ರಿಗಳ ಆದೇಶದಂತೆ ಮತ್ತು ಜಿಲ್ಲಾಧಿಕಾರಿಗಳ ಸೂಚನೆಯಂತೆ ನಾವು ಯಾವುದೇ ಒಂದು ಅಕ್ರಮ ಖಾತೆಗಳನ್ನಾಗಲಿ ಸಾಗುವಳಿ ಚೀಟಿಗಳನ್ನು ಆಗ್ತಾ ಇಲ್ಲ. ಪಾರದರ್ಶಕವಾಗಿ ರೈತರನ್ನು ಗುರುತಿಸಿ ದರ್ಖಾಸ್ ಕಮಿಟಿ ಮುಖಾಂತರ ಮಾತ್ರ ನಾವು ಮಂಜೂರು ಮಾಡುವ ಜೊತೆಗೆ ಮುಳಬಾಗಿಲು ತಾಲೂಕಿನಲ್ಲಿ ಒತ್ತುವರಿಯಾಗಿರುವ ಯಾವುದೇ ಒಂದೇ ಒಂದು ಅಂಗೈಗಳ ಜಾಗ ಕೂಡ ಭೂಗಳ್ಳರ ಪಾಲಾಗೋದು ಬಿಡೋದಿಲ್ಲ. ಅದನ್ನು ಪ್ರಾಮಾಣಿಕವಾಗಿ ಉಳಿಸಿ ಅದನ್ನು ತಾಲೂಕಾಡಳಿತ ವಶಕ್ಕೆ ಪಡೆಯುವ ಜೊತೆಗೆ ಅಭಿವೃದ್ಧಿ ಕಾರ್ಯಗಳ ಜೊತೆಗೆ ದೇವರಾಜ ಸಮುದ್ರ ಕಂದಾಯ ವ್ಯಾಪ್ತಿಯಲ್ಲಿರುವ ಕೈಗಾರಿಕಾ ಪ್ರದೇಶಗಳನ್ನು ಸ್ಥಾಪನೆ ಮಾಡಿ ಕೃಷಿ ಆಧಾರಿತ ಮತ್ತು ಮಾವು ಸಂಸ್ಕರಣಾ ಘಟಕಗಳಿಗೆ ಹೆಚ್ಚಿನ ಆದ್ಯತೆಯನ್ನು ನೀಡುವ ಜೊತೆಗೆ ನಮ್ಮ ತಾಲೂಕು ಕಚೇರಿಯಲ್ಲಿ ಇನ್ನು ಮುಂದೆ ಯಾವುದೇ ಒಂದು ಇಲಿಗಲ್ ಅಂದರೆ ಅಕ್ರಮ ಭೂ ದಾಖಲೆಗಳ ಮಾರಾಟಕ್ಕೆ ಮತ್ತು ತಿದ್ದುಪಡಿಗೆ ಅವಕಾಶ ಇಲ್ಲ ಅಂತೇಳಿ ನಮ್ಮ ತಹಶೀಲ್ದಾರ್ ಆದಂತಹ ವಿ ಗೀತಾ ಮೇಡಮ್ ಅವರು ನಮಗೆ ಭರವಸೆ ನೀಡಿದ್ದಾರೆ. ನಾವು ಅದನ್ನೇ ಕೇಳ್ತಾ ಇದ್ದೀವಿ. ಸರ್ಕಾರಿ ಆಸ್ತಿಗಳನ್ನು ಉಳಿಬೇಕು. ಮುಂದಿನ ಭವಿಷ್ಯಕ್ಕಾಗಲಿ, ಜಾನುವಾರುಗಳಿಗಾಗಿ, ಗ್ರಾಮೀಣ ಪ್ರದೇಶದ ಜನಸಾಮಾನ್ಯರ ಉಳಿವಿಗಾಗಿ ಈ ಒಂದು ಜಮೀನುಗಳನ್ನು ಉಳಿಸಬೇಕು ಅಂತೇಳಿ ನಾವು ಸಹ ಒತ್ತಾಯ ಮಾಡ್ತಾ ಇದ್ದೀವಿ. ಇನ್ನು ಒತ್ತುವರಿಯಾಗಿರುವ ಜಮೀನುಗಳನ್ನು ತೆರವುಗೊಳಿಸಲು ಸರ್ವೆ ಇಲಾಖೆಯ ಸರ್ವೆ ಅಧಿಕಾರಿಗಳ ಸಮಸ್ಯೆ ಇರೋದರಿಂದ ಈ ಕೂಡಲೇ ಸಂಬಂಧಪಟ್ಟ ನನ್ನ ಜಿಲ್ಲಾಧಿಕಾರಿಗಳನ್ನು ಮತ್ತು ಅಪರ ಜಿಲ್ಲಾಧಿಕಾರಿಗಳು ಮತ್ತು ಉಪವಿಭಾಗಾಧಿಕಾರಿಗಳು ರೈತ ಸಂಘಟನೆ ನಾವು ಒತ್ತಡ ಹಾಕಿ ಮುಳಬಾಗಿಲು ತಾಲೂಕಿನ ಭೂಗಳ್ಳರ ಕಪಿಮುಷ್ಟಿಯಲ್ಲಿರುವ ಸರ್ಕಾರಿ ಜಮೀನುಗಳನ್ನು ಒತ್ತುವರಿ ತೆರವುಗೊಳಿಸಲು ವಿಶೇಷವಾದ ಒಂದು ಸರ್ವೆ ಅಧಿಕಾರಿಗಳನ್ನು ನೇಮಕ ಮಾಡಲೇಬೇಕು, ತಾಲೂಕಡಕ್ಕೆ ಸಂಧಿಸಬೇಕಂತ ನಾವು ಸಹ ಮನೆ ಜಿಲ್ಲಾಧಿಕಾರಿಗಳನ್ನು ಈ ಮೂಲಕ ಒತ್ತಾಯ ಮಾಡಿ ನಾವು ಹೇಳಿದಷ್ಟೇ ರೈತ ಸಂಘದಿಂದ ಪ್ರಾಮಾಣಿಕವಾಗಿ ಈ ಒಂದು ಮುಳಬಾಗಿಲು ತಾಲೂಕಿನ ಭೂಗಳ್ಳರ ಹಠಾವು ಸರ್ಕಾರಿ ಆಸ್ತಿಗಳು ಬಚಾವೋ ಎಂಬ ಒಂದು ಹೋರಾಟವನ್ನು ಮಾಡುವ ಮುಖಾಂತರ ಸರ್ಕಾರಿ ಆಸ್ತಿಗಳನ್ನು ಉಳಿಸುವ ಜೊತೆಗೆ ಪ್ರಾಮಾಣಿಕವಾಗಿ ಸರ್ಕಾರಿ ಆಸ್ತಿಗಳನ್ನು ಉಳಿಸಲು ಮುಂದಾಗಿರುವ ತಾಲೂಕು ದಂಡಾಧಿಕಾರಿಗಳಿಗೆ ರೈತ ಸಂಘದಿಂದ ಸಂಪೂರ್ಣವಾದ ಬೆಂಬಲವನ್ನು ನೀಡುವ ಒಂದು ಭರವಸೆ ನೀಡ್ತಾ ಇದೆ.